ನಮಸ್ಕಾರ. ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಇನ್ನು 3ನೇ ದಿನ ನಾವು ದೇವಿಯ ಚಂದ್ರಘಂಟ ಅನ್ನೋ ಒಂದು ರೂಪವನ್ನು ನಾವು ಆರಾಧಿಸ್ತೀವಿ. ಹೌದು. ಈ ಚಂದ್ರಘಂಟ ಅಂದ್ರೆ ಚಂದ್ರಘಂಟ ಅಂತಂದ್ರೆ ಇದು ದೇವಿಯ ಮದುವೆ ಆಗಿದ್ದ ರೂಪ. ಅಂದ್ರೆ ಸತಿಯ ರೂಪ. ಸತಿ ಅಂದ್ರೆ ಸತಿಪತಿ ಅಂತ ಏನ್ ಹೇಳ್ತೀವಲ್ಲ, ಆ ಸತಿಯ ರೂಪ ಅಂದ್ರೆ ಪತ್ನಿಯ ರೂಪ. ಸೊ ಅವಳು ತಪಸ್ಸೆಲ್ಲ ಮಾಡಿ ಶಿವನನ್ನು ಒಪ್ಪಿಸಿ ಮದುವೆ ಆದ್ರಲ್ಲ, ಸೊ ಈ ರೂಪದಲ್ಲಿ ಮದುವೆ ಆಗಿದ್ದು. ನೀವು ಆ ರೂಪ ನೋಡಿದ್ರು ಗೊತ್ತಾಗುತ್ತೆ. ಪಾರ್ವತಿ ದೇವಿ ಏನಿರ್ತಾಳೆ ಅದರಲ್ಲಿ 8 ಇಲ್ವಾ 10 ಕೈಗಳಿರುತ್ತೆ, ಎಲ್ಲ ಆಯುಧಗಳಿರುತ್ತೆ. ಮೊದಲ ಬಾರಿಗೆ ರೆಡ್ ಸ್ಯಾರಿ ಅಂದ್ರೆ ಮದುವೆಯಲ್ಲಿ ಉಡೋ ಸ್ಯಾರಿ ಉಟ್ಕೊಂಡು ಇವಾಗ ಹುಲಿಯ ವಾಹನದಲ್ಲಿ ತೋರಿಸ್ತಾರೆ. ಸೊ ಇದು ಬಂದು ಪಾರ್ವತಿಯ ಮದುವೆ ಆಗಿದ ರೂಪ. ಸೊ ಇದನ್ನ 3ನೇ ದಿವಸ ಮಾಡ್ತಾರೆ. ಯಾರ್ಯಾರಿಗೆ ಮದುವೆ ಆಗದಿಲ್ಲದೆ ಇರೋ ಹೆಣ್ಮಕ್ಳು ಮದುವೆಗೆ ಇದ್ ಮಾಡ್ತಿದ್ದಾರೆ, 3ನೇ ದಿವಸ ಯೂಶಲಿ ದಸರಾ 9 ದಿವಸ ಉಪವಾಸ ಮಾಡ್ತಾರೆ. 3ನೇ ದಿವಸ ಅಂದ್ರೆ ಈ ರೂಪವನ್ನ ಪೂಜಿಸೋದ್ರಲ್ಲಿ ಆ ಯಶಸ್ಸು ಸಿಗ್ತದೆ ಅಂತ ನಂಬಿಕೆ, ಅಥವಾ ಆ ಅನುಕೂಲ ಆಗುತ್ತೆ. ಮದುವೆಯ ಅನುಕೂಲಗಳೇನ್ ನಡೀತು ಅಂದ್ರೆ 3ನೇ ದಿವಸ ಅದು ನೋಡಿ, 3ನೇ ದಿವಸ ಅಂದ್ರೆ ಅದು 3ನೇ ದಿನಕ್ಕೆ ಬರಲ್ಲ, 3ನೇ ತಿಥಿ. ಆ ತಿಥಿಯಲ್ಲಿ ನೀವು ಉಪವಾಸ, ನವರಾತ್ರಿ ಅಂದ್ರೆ 9 ದಿವಸನೂ ಮಾಡ್ತಾರೆ ಕೆಲವರು. ಅವತ್ತು ಉಪವಾಸ ಮಾಡಿ ಆ ದಿವಸದ ಪೂಜೆ ನಿಮ್ಮ ಆಚರಣೆಗೆ ತಕ್ಕಂತೆ ಪೂಜೆ ಮಾಡೋದು ಒಳ್ಳೇದು. ಸೊ 3ನೇ ದಿನ ಪಾರ್ವತಿಯ ಮದುವೆ ಆಗಿದ ರೂಪ, ಅದನ್ನ ನಾವು ಚಂದ್ರಘಂಟ ರೂಪದಲ್ಲಿ 3ನೇ ದಿನ ನಾವು ಆಚರಿಸ್ತೀವಿ. ಸ್ನೇಹಿತರೆ, ನಮ್ಮ ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ನೀವೇನಾದರೂ ಮೊದಲನೇ ಬಾರಿ ಬರ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಮ್ಮ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ. ಹಾಗೆಯೇ ನಮ್ಮ ಬೇರೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮಲ್ಲೇನಾದರೂ ಕ್ವಶನ್ಸ್ ಇದ್ದರೆ ಅಥವಾ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ವಿಶೇಷ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.